ಹುದ್ದೆ ಕೊಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೆಯಿತು. ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಡಿ.ಸಿ.ಎಂ ಹುದ್ದೆ ಬೇಡ, ಯಾಕೆಂದ್ರೆ ನನ್ಗೆ ಯಾವುದೇ ಚೆಕ್ಮೇಟ್ ಇರಬಾರ್ದು, 2028ರಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನ ಅಧಿಕಾರಕ್ಕೆ ತರಬೇಕು ಅಂತ ಅನ್ನೋದಾದ್ರೆ ನಾನು ಒಬ್ಬನೇ ಮುಖ್ಯಮಂತ್ರಿಯಾಗಿ ಒಬ್ಬರೇ ಮುಖ್ಯಮಂತ್ರಿ ಅಂದ್ರೆ ಡಿ.ಸಿ.ಎಂ ಹುದ್ದೆ ಬೇಡ ಅನ್ನೋ ತರದಲ್ಲಿ ಸಿಕ್ಕಾಪಟ್ಟೆ ಹೈಕಮಾಂಡ್ ಜೊತೆಗೆ ಅವರು ಫೈಟ್ ಮಾಡಿದ್ರು. ಆದ್ರೂ ಸಿದ್ದರಾಮಯ್ಯನವರು ಇಲ್ಲ ಡಿ.ಸಿ.ಎಂ ಹುದ್ದೆ ಇರಬೇಕು ಅಂತಾನೆ ಮೊದಲಿನಿಂದ ಪಟ್ಟಿ ಹಿಡಿದಿದ್ರು. ಆದ್ರೆ ಡಿ.ಸಿ.ಎಂ ಯಾರಾಗ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಬೆಳಿಗ್ಗೆಯಿಂದಲೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಯಿತು. 3 ಡಿ.ಸಿ.ಎಂ ಹುದ್ದೆ ಮಾಡ್ಬೇಕಾ, 2 ಮಾಡ್ಬೇಕಾ, ಅಥವಾ ಯಾವ್ಯಾವ ಜಾತಿ ಸಮುದಾಯಗಳ ಮತಗಳನ್ನ ತಮ್ಮ ಬುಟ್ಟಿ ಒಳಗೆ ಹಾಕೊಳ್ಳೋದಕ್ಕೆ ಎಷ್ಟು ಡಿ.ಸಿ.ಎಂ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತು. ಬಟ್ ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಹುದ್ದೆ ಬೇಡವೇ ಬೇಡ ಅಂತ ಪಟ್ಟು ಹಿಡಿದಿದ್ರು. ಬಟ್ ಜಿ ಪರಮೇಶ್ವರ್ ಅವರು ಡಿ.ಸಿ.ಎಂ ಆಗ್ತಾರೆ ಅನ್ನುವಂತ ಸುದ್ದಿ ಇದೀಗ ಬರ್ತಾ ಇದೆ. ಜಿ ಪರಮೇಶ್ವರ್ ಅವರು ಡಿ.ಸಿ.ಎಂ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅವರು ಡಿ.ಕೆ. ಶಿವಕುಮಾರ್ ಅವ್ರಿಗೆ ತುಂಬಾ ಥ್ರೆಟ್ ಆಗ್ಲಿಕ್ಕಿಲ್ಲ. ಹಿ ನೆವರ್ ಕ್ಲೇಮ್ಡ್ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಂದು ದಿನಕ್ಕೂ ಜಿ ಪರಮೇಶ್ವರ್ ಅವರು ಇತ್ತೀಚಿನ ದಿನಗಳಲ್ಲಿ ಯಾವಾಗ ಈ ಕುರ್ಚಿ ಕಿತ್ತಾಟ ನಡೀತಾ ಇತ್ತು ಆವಾಗ ನೋಡಿ, ನಾವು ನಮ್ಮ ಕಮ್ಯುನಿಟಿ ಏನಿದೆ, ದಲಿತ ಕಮ್ಯುನಿಟಿ ಆರ್ SC-ಗಳು ಈ ರಾಜ್ಯದಲ್ಲಿ ಯಾವಾಗ್ಲೂ ಕೂಡ ಕಾಂಗ್ರೆಸ್ಗೆ ಬ್ಯಾಕಪ್ ಮಾಡಿದಾವೆ. ಸೊ ನಮ್ಮನ್ನ ಕೇವಲ ಮತ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದೀರಾ ಅಂತ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಎಂದೂ ಕೂಡ ಜಿ ಪರಮೇಶ್ವರ್ ಅವರಾಗ್ಲಿ ದಲಿತ ಮುಖಂಡರಾಗ್ಲಿ ನಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕ್ಲೇಮ್ ಮಾಡಿರ್ಲಿಲ್ಲ. ಬಟ್ ಜಿ ಪರಮೇಶ್ವರ್ ಅವರು ಅತ್ಯಾಪ್ತರು ಸಿದ್ದರಾಮಯ್ಯನವರಿಗೆ ಅಂಡ್ ಆ ಕಮ್ಯುನಿಟಿ ಏನಿದೆ ಆ ಕಮ್ಯುನಿಟಿಯನ್ನ ಸಮಾಧಾನ ಮಾಡೋದಕ್ಕೆ ಜಿ ಪರಮೇಶ್ವರ್ ಇಸ್ ಬೆಸ್ಟ್ ಚಾಯ್ಸ್. ಈ ಕಡೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಮುಂದಿನ ಅವರ ಮಹತ್ವಾಕಾಂಕ್ಷೆಗೆ ಇವರು ಅಡ್ಡಿ ಆಗ್ಲಿಕ್ಕಿಲ್ಲ. ಯಾಕೆಂದ್ರೆ ತುಂಬಾ ಕ್ವೈಟ್, ಏನ್ ಹೈಕಮಾಂಡ್ ಹೇಳುತ್ತೋ ಅದನ್ನ ಅವರು ಪರಿಪಾಲಿಸುವಂತವ್ರು, ತುಂಬಾ ಎಕ್ಸಾಗರೇಷನ್ ಇಲ್ಲ.